ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ವಿಶೇಷವಾದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಮುಂಗಾರಿ ಬೆಳೆಯಾದ ತೊಗರಿ ಬಗ್ಗೆ ಒಬ್ಬ ಅನುಭವಿ ರೈತರ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಯಾವ ರೀತಿ ಬಿತ್ತನೆ ಯಾವ ರೀತಿ ಮಾಡಬೇಕು, ಅದರ ನಿರ್ವಹಣೆ ಹೇಗೆ, ಆಮೇಲೆ ಯಾವ ರೀತಿ ನೀರು ಕೊಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದ್ರ ಜೊತೆಗೆ ಯಾವ ರೀತಿ ಮಾರ್ಕೆಟ್ ಮಾಡಬೇಕು, ಮಾರ್ಕೆಟ್ನ ಲಾಭ ನಷ್ಟ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅವರು. ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಬೀದರ್, ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ಈ ಭಾಗದಿಂದ ಒಬ್ರು ಅನುಭವಿ ರೈತರು ತಮ್ಮ ಮಾತುಗಳಲ್ಲಿ ಅವ್ರ ಅನುಭವನ ಹಂಚ್ಕೊಳ್ತಾರೆ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ. ಇದುವರೆಗೆ ನನ್ನ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡಿ. ನಮ್ಮ ರೈತರಿಗೆ ತಮ್ಮ ಹೆಸರು ಪರಿಚಯ ಹೇಳ್ಕೊಡ್ರಿ ಸರ್. ನಂದು ಸಂಜು ಪ್ರಭಾ ಅಂತೆ, ಅಲ್ಬರ್ಗ ತಾಲೂಕಾ ಬಲ್ಕಿ, ಜಿಲ್ಲೆ ಬೀದರ್. ಯಾವ ರೀತಿ ರೋಗ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ಎಷ್ಟು ಎಕರೆ ತೊಗರಿ ಮಾಡಿರಿ, ಯಾವ ವೆರೈಟಿ, ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ. ಸರ್, 1 ಎಕರೆ ಯಾವ ತಳಿ ಬೀಜ ಎಲ್ಲಿಂದ ತಂದ್ರು, ಬರೀ ಅರ್ಧ ಕೆಜಿ ಒಳಗಡೆ ಊರಿದ್ದ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀನಿ. ಇದು ಮಹಾರಾಷ್ಟ್ರದಿಂದ ತಂದಿದ್ದು ಸರ್, ಬುಲ್ಡಾನಾದಿಂದ ತಂದು ಗಜಬ್ ತಳಿ. ವೆರೈಟಿ ತಳಿ 11 ನಂಬರ್ ಅಂದಿದ್ದಾರೆ. ಇದ್ರದ್ದು ಏನ್ ಸ್ಪೆಷಾಲಿಟಿ ಅದ ಸರ್? ಬೀದರ್ ಜಿಲ್ಲೆ ಬಾಲ್ಕಿ ಅವರತ್ತೆ. ಅವರು ಸ್ವಲ್ಪ ಮಾರ್ಕೆಟ್ ಇದು ಒಣಗಿದ ಸ್ವಲ್ಪ ರೇಟ್ 1500 ಬರೀ ಅರ್ಧ ಕೆಜಿ ಒಳಗೆ ನೀವು ಬಿತ್ತನೆ ಮಾಡಿದ್ದಾರೆ. ಮಸಿ ಒಳಗಡೆ ಸಂಕ್ರಾಂತಿ ಒಳಗಡೆ ಮಾರಿದ್ರೆ ನಿಮ್ಗೆ ದುಡ್ಡು ಆಗುತ್ತೆ. 30 ಕ್ವಿಂಟಲ್ ಮ್ಯಾಕ್ಸಿಮಮ್ ತೆಗಿಬೋದು. ಹಸಿ ತೊಗರಿ ಹಸಿಕಾಯಿ 30 ಕ್ವಿಂಟಲ್ ವರೆಗೂ 1 ಎಕರೆ ತೆಗಿಬೋದು. ನನ್ನ ಹತ್ರ ಮಿನಿಮಮ್ 17 ಕ್ವಿಂಟಲ್ ಬಂದಿದೆ ಆಲ್ರೆಡಿ. ಹಸಿಕಾಯಿ 17 ಕ್ವಿಂಟಲ್ ತೆಗ್ದಿರಿ? ಹೌದು, ತೆಗೆದಿದ್ದೆ. ಈಗ ಹಸಿಕಾಯಿ ಸಂಕ್ರಾಂತಿ ಒಳಗೆ ಮಾರಿದ್ರೆ ಆಗತ್ತೆ ಸರ್, ಒಂದು 5 ಕೆಜಿ ಒಣಗಿದ್ಕಿಂತ ಜಾಸ್ತಿ ಅಮೌಂಟ್ ಬರ್ಬೋದು ಅಂತ. ಒಟ್ಟು 25 ಕ್ವಿಂಟಲ್ ವರೆಗೂ ಆಗುತ್ತೆ. ಆಗತ್ತೆ ಅದ್ರಾಗ ಏನ್ ಡೌಟ್ ಇಲ್ಲ. ಅಂದ್ರೆ ಹಸಿಕಾಯಿನ 17 ಕ್ವಿಂಟಲ್ ತೆಗೆದಾರೆ. ಬರೀ ಅರ್ಧ ಕಿಲೋ ಬೀಜ ಹಾಕ್ಯಾರ. ಅದೊಂದು ಕೇಳಿದ್ರೆ ಒಳ್ಳೇದು ಕೇಳಿದ್ರಿ. 10/2 ಊರಿದ್ದೆ ಸರ್. ಅಂದ್ರೆ 25 ಕ್ವಿಂಟಲ್ ಒಂದ್ ಎಕರೆ, ಅರ್ಧ ಕಿಲೋ ಬೀಜ. ಗಿಡಕ್ಕೆ 2 ಫೂಟ್, ಸಾಲಿನ ಸಾಲಕ್ಕೆ 10 ಫೀಟ್. ಹಾ ಸರ್, ಈ ತರ ಮಾಡಿದ್ದೆ ಸರ್. ಸರ್, ಇದ್ರ ನಿರ್ವಹಣೆ ಯಾವ ತರ? ಮಾಮೂಲಿ ತೊಗರಿ ತರ ಆಯ್ತಾ? ಇದಕ್ಕೆ ಏನಾದ್ರು ವಿಶೇಷವಾಗಿ ಉಪಚಾರ? ವಿಶೇಷನೇ ಇಲ್ಲ ಸರ್, ಇದು ಕಟಿಂಗ್ ಮಾಡ್ಬೇಕು. 5 ಗಿಡಕ್ಕೆ 2 ಫೂಟ್, ಸಾಲಿನ ಸಾಲಿಗೆ 10 ಫೂಟ್. ಹೌದು. ಎಷ್ಟೆಷ್ಟು ದಿನಕ್ಕೊಂದ್ಸತಿ ಸರ್? ಬರೀ ತಿಂಗಳಿಗೆ ಫಸ್ಟ್ 15 ದಿವಸಕ್ಕೆ, ತಿಂಗಳಿಗೆ ಈ ತರ ಮಾಡಿದ್ದೆ ಸರ್. ಕುಡಿ ಚೂಟ್ಬೇಕಂತ ಪ್ರತಿ 15 ದಿನಕ್ಕೊಂದ್ಸರಿ 5 ಸರಿ ಕುಡಿ ಚೂಟಾರಂತ ಅವರು. ಅದಾದ್ಮೇಲೆ ಇದಕ್ಕೆ ಔಷಧ ಸ್ಪ್ರೇ ಮಾಡಿದ್ದೆ ಸರ್. ಮಾಡಿದ್ದೆ ಪ್ರತಿ 15 ದಿವಸ. ಎಕ್ಸ್ಪೋನೆಸ್ ಅಂತ ತಗೊಂಡಿದ್ದೆ, ಒಂದು 20 ಡೇಸ್ ಹೋಗುತ್ತಂತೇಳಿ. ಅದು ಬರೋ ನಂತರ ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ. ಹೆಚ್ಚಿನ ಉತ್ಪನ್ನ ತೆಗಿಬೇಕಂದ್ರೆ ಕುಡಿ ಚೂಟ್ಬೇಕಂತ ಹೇಳ್ತಾರೆ. ಒಂದೇ ನೀರು ಕೊಟ್ಟಿರಿ? ಒಂದೇ ನೀರು ಸೆಂಟ್ರಲ್. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಿ ಸರ್? ಒಂದ್ಸಲ ನೀರು ಕೊಟ್ಟಾರಂತ ಅವರು. ಜೂನ್ 28. ಎಷ್ಟು ತಿಂಗಳ ಬೆಳೆ ಐತ್ರಿ ಇದು? ಜೂನ್ 28ಕ್ಕೆ ನಾಟಿ ಮಾಡಿದ್ರಂತೆ. 210 ಡೇಸ್ ಹೇಳಿದ್ರು. 210 ದಿವಸ ಕಟಾವಿ ಬರ್ತದೆ ಅಂತ. ಸರಾಸರಿ 7 ತಿಂಗಳು. ಸರ್, ನೀವು ಹೊಸ ತಳಿ ಬೆಳೆದಿದ್ರಿ, ಹೊಸ ಪ್ರಯೋಗ ಮಾಡಿದಿರಿ, ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅನಿಸ್ತದ್ರಿ? ಒಳ್ಳೇದೇ ಇದೆ, ಬಟ್ ಸ್ವಲ್ಪ ಈ ವರ್ಷ ಕ್ಲೈಮೇಟ್ ಚೆನ್ನಾಗಿದೆ, ಬಂದಿದೆ ಅಂತ ನನ್ಗೆ ಅನಿಸ್ತಾ ಇದೆ. ನಮ್ಮ ಏರಿಯಾದಾಗ ಬಂದಿದ್ದು ಫಸ್ಟ್ ಟೈಮ್ ಇದು. ನಾ ನೋಡಕ್ ಹೋಗಿದ್ದೆ ಸರ್ ಅಲ್ಲಿಗೆ. ನಮ್ ಸಂಘ ಫ್ರೆಂಡ್ಸ್ ಎಲ್ಲ ಸರ್ಕಲ್ ರೈತ ಸಂಘದಿಂದ ಹೋಗಿದ್ದೆವು. ಅವನು ಇದು ಬೀಜನೇ ಅವ್ನು ಕಮ್ಸೆ ಕಮ್ 28 ಕ್ವಿಂಟಲ್ ತೆಗೆದಿದ್ದ ಬೀಜ. ಹಸಿಕಾಯಿನ 50 ಕ್ವಿಂಟಲ್ ತೆಗಿತಿದ್ದೆ ಏನಂತ. ಅಜ್ಜಿ ಬರತ್ತಲ್ಲ ರೀ, 1 ಎಕರೆ. ಹೌದ್ರಿ. ಅದು ಸರ್ ಹಿಂಗ 12 ಫೂಟ್ ಹಾಕಿದ್ದೆ ಡಿಸ್ಟೆನ್ಸ್. ನಾವು 10 ಫೀಟ್ ಅಂಜಿ ಹಾಕಿದ್ದೆವು. 12 ಫೂಟ್ ಹಾಕಿರೋದು. ನಮ್ ಕಡೆ 3 ಫೂಟ್, 4 ಫೂಟ್, 5 ಫೂಟ್ ಜಾಸ್ತಿ ಕಡೆ 5 ಫೂಟ್ ಜಾಸ್ತಿ 8 ಹಾಕ್ತಾರ. 10 ಫೀಟ್ ಹಾಕ ಮುಂದೆ ನಾ ಇದು ಆಗ್ತದಂತ ಗ್ಯಾರಂಟಿ ಇದ್ದಿಲ್ಲ. ಈ ವರ್ಷ ಪೂರಾ ಎಕರೆಗೆ 28 ಕ್ವಿಂಟಲ್ ತೆಗೆದಾರಂತ. ಅಲ್ಲ, ಅವನು 28 ತನ ಮಾಡಿದ. ನಾನು ಒಂದು 2 ಕೆಜಿ ಬೀಜ ತಗೊಂಡ್ ಬಂದೆ ಸರ್. ಅವನು 500 ರೂಪಾಯಿ ಕೆಜಿ ಹಂಗೆ ಕೊಟ್ರಿ ಸರ್ ಬೀಜ ತಂದೆ. ಫ್ರೆಂಡ್ ಸರ್ಕಲ್ 4 ಜನಕ್ಕೆ ಕೊಟ್ಟೆ, ಅವ್ರು ಯಾರನ್ನೂ ಮಾಡಿಲ್ಲ, ನಾನು ಒಬ್ಬನೇ ಉಳಿದೆ ಅದ್ರಲ್ಲಿ. ಸರ್, ನಿಮ್ಮನ್ನ ನೋಡಿ ಬೇರೆ ರೈತರು ಕೂಡ ಈ ರೀತಿ ಬೆಳಿಬೇಕು ಅನ್ಕೊಳ್ಳೋರು ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಮಾಡ್ಬೇಕು ಸರ್, ಬಹಳ ಒಳ್ಳೇದಿದೆ ಇದು. ಒಳ್ಳೆ ಇಳುವರಿ ಇದೆ, ಒಳ್ಳೆ ಮಾರ್ಕೆಟ್ ಆಗತ್ತೆ. ಹಸಿ ಮಾರ್ಕೆಟ್ ನಂಬರ್ 1 ಆಗತ್ತೆ.
ಈ ಹಸಿಕಾಯಿ ಯಾವ ಟೈಮಲ್ಲಿ ತಗೊಳ್ತಾರೆ? ಡಿಸೆಂಬರ್ ಎದಕ್ಕೋಸ್ಕರ use 15 ಮಾಡ್ತಾರೆ ಹಿಡ್ಕೊಂಡಿ ಸರ್? ಸರ್, ಹಾ ರೀ. ಜನವರಿ 15 ತನಕ ತಗೋತಾರೆ ಸರ್. ಎದ್ರ ಸಲಾಗಿ ಯೂಸ್ ಮಾಡ್ತಾರ ಸರ್ ಹಸಿಕಾಯಿ? ಕಾಯಿ ಎಳಮಸಿ ಬಜ್ಜಿಗೆ ಹಾ ರೀ. ಕುದಿಸ್ಕೊಂಡ್ ತಿನ್ನಕ ಸಿಟಿ ಒಳಗಡೆ ಜಾಸ್ತಿ ಜನ ಇಂಟ್ರೆಸ್ಟೆಡ್ ಕೊಡ್ತಾರೆ ಅದಕ್ಕೆ. ಹಾ ಹಾ ಹಾ. ಎಲ್ಲ ಅವರೆಕಾಯಿ ಎಲ್ಲ ಸಿಗಲ್ಲ ಉಂಟು ಸರ್, ಕಾಸ್ಟ್ಲಿ ಆಗ್ಯಾವ. ಅಂದ್ರೆ ಈಗ ಇದನ್ನ ಬೀಜ ಮಾಡಿ ಮಾರೋಕ್ಕಿಂತಲೂ ಹಸಿಕಾಯಿ ಮಾರಿದ್ರೆ ಒಳ್ಳೆ ಲಾಭ ಒಳ್ಳೆ ಲಾಭ ತಗೊಳ್ಬೋದು ಸರ್. ಮಿನಿಮಮ್ 4,000 ಆದ್ರೂ ಒಳ್ಳೆ ಮಿನಿಮಮ್ ಅಂದ್ರೆ ಕಿಲೋಕ್ 40 ರೂಪಾಯಿ ಹಸಿಕಾಯಿ ಮಾರ್ತಾವ. 40 ರೂಪಾಯಿ ಕೆಜಿ. ಸಿಟಿಲಿ ಮಾರ್ಕೆಟ್ ಜಾಸ್ತಿ ಇತ್ತಂದ್ರೆ ನೀವು 50-60 ರೂಪಾಯಿ ಕೆಜಿ ವರೆಗೂ ಮಾರ್ಬೋದು. ಮಾರಿದ್ದೆ ನಾನು ಲಾಸ್ಟ್ ಎಳಮಸಿ ನಾಳೆಗೆ ಅದನ್ನ ಇವತ್ತಂದ್ರೆ 70 ರೂಪಾಯಿ ಕೆಜಿ 70 ಹೋಗಿದೆ. ರೂಪಾಯಿ ಕೆಜಿ ಮಾರಿದ್ರಿ. 5 ಕ್ವಿಂಟಲ್ 5 ಕ್ವಿಂಟಲ್ ಇತ್ತು ಲಾಸ್ಟ್ ಪೀರಿಯಡ್ ಅಲ್ಲಿ. ಲೇಬರ್ ಸಿಗ್ಲಿಲ್ಲ ಕಡ್ಲೆಕ, ಏನೇನೋ ಇತ್ತು ಮಾಲ್ 3-4 ಕ್ವಿಂಟಲ್, ಬಟ್ ಲೇಬರ್ ಸಿಕ್ಕಿಲ್ಲ. ನೋಡ್ರಿ ಈ ರೀತಿ 5 ಕ್ವಿಂಟಲ್ 10 ಫೂಟ್ ಅಂತರ ಸಾಲಿಟ್ಟ ತುಂಬಾ ಧನ್ಯವಾದಗಳು ಸರ್. ಕ್ವಿಂಟಲ್ 25 ಕ್ವಿಂಟಲ್ ತೆಗಿತಾರಂತ ಒಂದು ವರ್ಷಕ್ಕೆ, ಒಂದು ಎಕರೆಕ್. ಅವ್ರು ಯಾರೋ ಅವ್ರ ಫ್ರೆಂಡ್ಸ್ ಒಂದ್ ಎಕರೆಗೆ 28 ಕ್ವಿಂಟಲ್ ತೆಗೆದಿದ್ರಂತ. ಹಸಿಕಾಯಿ ಆದ್ರೆ 50 ಕ್ವಿಂಟಲ್ ತೆಗಿತಿದ್ರೇನೋ ಅಂತಾರ ಅವ್ರು. ಯಾರಿಗಾರ ಇಷ್ಟ ಆದ್ರೆ ಪ್ರಯೋಗ ಮಾಡುತ್ತಿದ್ರೆ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ನಿಮ್ಗೆ ಬೇಕಾದವ್ರಿಗೆಲ್ಲ ಶೇರ್ ಮಾಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು, ಧನ್ಯವಾದ.